ಬಂದ್ರು, ನಮಗೆ ತುಂಬಾ ಸಂತೋಷ. ಈ ಪ್ಲಾಸ್ಟಿಕ್ ಫ್ರೀ ಸೊಸೈಟಿ ಬಹಳ ಜನ ಗೊತ್ತಿದೆಯಲ್ಲ ನಿಮಗೆಲ್ಲ ಅಲ್ವಾ, ಕಳಿಸ್ತಾ ಇದೀರಿ ತಾನೆ. ಆ ಪ್ಲಾಸ್ಟಿಕ್ ಮುಕ್ತ ಸಮಾಜ ಮಕ್ಕಳಿಗೆ ಜ್ಞಾನ ಎಷ್ಟು ಮುಖ್ಯನೋ, ಸಂಸ್ಕಾರ ಎಷ್ಟು ಮುಖ್ಯನೋ, ಎಂತ ಸಂಸ್ಕಾರ ಬೇಕು ಅನ್ನೋದಕ್ಕೆ ಮತ್ತೊಂದು ಸೇರ್ಪಡೆ, ಬೇಕಿಲ್ಲದನ್ನ ಬಳಸಬಾರದು ಅನ್ನೋ ಸಂಸ್ಕಾರನು ಮಗುಗೆ ಬೇಕು. ಆ ಸಂಸ್ಕಾರ ನಾವೆಲ್ಲರೂ ಕೊಡ್ತಾ ಇದೀವಿ, ಮನೆಯಲ್ಲಿ ನೀವು ಕೊಡ್ತಾ ಇದೀರಿ. ಏನ್ ಮಾಡ್ತಾ ಇದೀರಿ ನೀವೀಗ? ಬಳಕೆಗೆ ಬರದೇ ಇರೋ ಪ್ಲಾಸ್ಟಿಕ್ ಅನ್ನ ನೀವುಗಳು ಮಕ್ಕಳ ಕಡೆ ಕಳಿಸ್ತಾ ಇದೀರಿ. ಬಹಳ ಜನ ಇನ್ನ ಕೆಲವರಿಗೆ ಕಳಿಸ್ತಾ ಇಲ್ಲ, ಕಳಿಸ್ಬೇಕು. ಈಗ ನಮ್ಮ ಶಿಕ್ಷಕ ವೃಂದದವರು ಇವತ್ತು ಕಾರ್ಯಕ್ರಮ ಮೊನ್ನೆ ಹಬ್ಬ ಮಾಡಿದ್ರು. 2 ಚೀಲ ಬಾಟ್ಲಿ ಬಂದರು ಇಲ್ಲಿಗೆ, ಬ್ರ್ಯಾಂಡ್ ಬಾಟ್ಲಿ ಅಲ್ಲ, ನೀರಿನ ಬಾಟ್ಲಿ. ಮತ್ತೆ ನಿಟ್ಟುವಳ್ಳರಿಗೆ ಬಹಳ ಅದೇ ಬಹಳ ಚೆನ್ನಾಗುತ್ತೆ ನಮಗೆ. ನೀರಿನ ಬಾಟ್ಲು 2 ಚೀಲ ಆ ಮೇಡಮ್ ತಂದಿರೋದು. ಮತ್ತೆ ನಮ್ಮ ಮಂಜುಳಾ ದೇವಿ ಮೇಡಮ್ ಅವರು ಎಲ್ಲರೂ ತಗೊಂಡ್ಬಂದಿದ್ದಾರೆ. ಅಂದ್ರೆ ಆ ಪ್ಲಾಸ್ಟಿಕ್ ಅನ್ನ ಕಾರ್ಮಿಕಕ್ಕೆ ತಗೊಂಡ್ಬಂದಾರೆ, ಜನರೇ ಕುಂದಿರ್ಸ್ಕೊಳ್ಳೋದು ಕಷ್ಟ. ನಿಜವಾಗ್ಲೂ ಪರಿಸರದ ಬಗ್ಗೆ ನಮ್ಗೆ ಇರಬೇಕಾದಂತಹ ಕಾಳಜಿ ಅದು. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಸಿಇಒ ಸಾಹೇಬರು, ಮೇಡಮ್ ಅವರು, DDP ಸಾಹೇಬರು ಎಲ್ಲರೂ ಬಂದು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಮೊನ್ನೆ ಹೋದ ಶನಿವಾರಕ್ಕೆ 869 kg ಪ್ಲಾಸ್ಟಿಕ್ ಅನ್ನ ತೂಕ ಮಾಡಿ ಹ್ಯಾಂಡ್ ಓವರ್ ಮಾಡಿದೀವಿ. ಅಂದ್ರೆ ಸುಮಾರು 3 ಲಾರಿ ಲೋಡ್ ಪ್ಲಾಸ್ಟಿಕ್ ಆಗುತ್ತದೆ ಅಷ್ಟು ತುಂಬಿದ್ರೆ. ಅಷ್ಟನ್ನು ನಮ್ದೊಂದು ಶಾಲೆಯಿಂದ ನಿಮ್ಮ ಮಕ್ಕಳು ನಾವು ಸೇರಿ ಕೊಟ್ಟಿರೋದು. ಆ ಮಕ್ಕಳು ತರಲಿಕ್ಕೆ ಪ್ರೇರಣೆ ನೀವು ಇರ್ಬೋದು, ಅವ್ರು ಬಂದು ಕೇಳಿರ್ತಾರೆ, ನೀವು ಕೊಟ್ಟಿರ್ತೀರಿ. ದಯಮಾಡಿ ಕಸದ ಗಾಡಿಗೆ ಎಲ್ಲ ತುಂಬ ಹಾಕ್ಬೇಡ್ರಿ. ಈಗ ಮಕ್ಕಳಿಗೆ ಮತ್ತೊಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ, ವೆಟ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಮನೇಲಿ ಹಸಿ ತರಕಾರಿ ಹೆಚ್ಚಿದ್ದು ಬೇಕಿಲ್ಲದೆ ಇರೋ ಸಾಕಷ್ಟು ಸಿಗುತ್ತೆ, ಹೊಟ್ಟೆ ಸಿಪ್ಪೆ ಸಿಗುತ್ತೆ, ಬಾಳೆಹಣ್ಣಿನ ಸಿಪ್ಪೆ ಸಿಗುತ್ತೆ. ಅದರಲ್ಲಿ ಸಾವಯವ ಗೊಬ್ಬರ ಮಾಡೋದನ್ನ ರೆಡಿ ಮಾಡಿದೀವಿ. ಈಗ 7 ಡಬ್ಬ ರೆಡಿ ಇದೆ. ಇನ್ನು 15 ದಿವಸಕ್ಕೆ 7 ಡಬ್ಬ ಸಾವಯವ ಗೊಬ್ಬರ, ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾದಂತಹ ಗೊಬ್ಬರನ ನಾವೇ ತಯಾರು ಮಾಡಿಕೊಂಡು ಗಿಡಗಳಿಗೆ ಹಾಕ್ಬಹುದು, ಮಾರ್ಕಬಹುದು. ಜಾಸ್ತಿ ಗೊಬ್ಬರ ಇದ್ರೆ ನಮ್ಮ ಚಿದಾನಂದ ಸರ್ ಅದಾರೆ, ಸರ್ ರೆಡಿ ಆದ್ಮೇಲೆ ನನಗೆ ಕೊಡ್ರಿ, ನಾನೇ ದುಡ್ಡು ಏನಾದ್ರು ಕೊಡ್ತೀನಿ ಅಂತ. ಹಂಗೆ ಮಗುವಿಗೆ ಮೇಡಮ್ ಹೇಳಿದ್ದನ್ನೇ ಬರೀ ಶಿಕ್ಷಣದ ಅಲ್ಲ, ಅದ್ರ ಜೊತೆಗೆ ಈ ರೀತಿಯ ಜ್ಞಾನಗಳನ್ನು ಕೊಟ್ಟಾಗ ಶಾಲೆ, ಮಗು, ಪೋಷಕರು ಎಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳಿದ್ದಾರೆ. ಹಂಗಾಗಿ ದಯಮಾಡಿ ವಾರದಲ್ಲಿ 2 ದಿವಸ ಪ್ಲಾಸ್ಟಿಕ್ ಕೊಡೋದನ್ನ ಮರಿಬೇಡ್ರಿ. ನಮ್ಮ ಟೀಚರ್ಸ್ ಅನ್ನ ಹೋಳಿಗೆ ಊಟಕ್ಕೆ ಅದಕ್ಕೆ ಕರಿಬೇಡ್ರಿ. ಪ್ಲಾಸ್ಟಿಕ್ ಕೊಟ್ಬಿಟ್ರೆ ಒಳ್ಳೆ ಹೋಳಿಗೆ ಊಟ ಆಗ್ತದಷ್ಟೇ ಸಂತೋಷ. ನಿಮ್ಮನೇನು ಫ್ರೀ, ಜಗತ್ತೇ ಫ್ರೀ ಆಗಿಬಿಡುತ್ತೆ. ಅದನ್ನೇ ಗ್ಲೋಬಲ್ ವಾರ್ಮಿಂಗು, ಸೇವ್ ಅರ್ತ್, ಸೇವ್ ಎನ್ವೈರನ್ಮೆಂಟ್ ಅಂದ್ರೆ ಜಾಗತಿಕ ತಾಪಮಾನ, ಭೂಮಿಯನ್ನು ಉಳಿಸೋಣ, ಪರಿಸರ ಉಳಿಸೋಣ. ಯಾರು ಮಾಡ್ತಾರೆ? ನಾವೇ ಮಾಡ್ಬೇಕಲ್ವಾ?